ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ವಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರುಚ. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಬಂದುಬಿಟ್ಟು ಸೋಮವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ನನ್ನ ಡೇ ಯಾವ ಥರ ಇರುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಾಗೋದು ಅವ್ರಿಗೆ ಸ್ಕಿಪ್ ಮಾಡ್ತೀನಿ ನೋಡಿ. ನನ್ನ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನಿಂದ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಬಟ್ಟೆ ಎಲ್ಲ ಯಾವ ಥರ ನೀಟಾಗಿ ಮಡ್ಚಿಡೋದು ಅಂತೇಳಿ ಒಂದಿನ ನಾನು ಹೇಳ್ಕೊಟ್ಟಿದ್ದೆ. ಸೊ ಅದೇ ರೀತಿ ಬಟ್ಟೆನ ಮಡ್ಚಿಡ್ತಿದ್ದಾನೆ. ಜಾಣ ಜಾಣ ಬಂಗಾರಿದ್ದು ಜಾಣ ಜಾಣ ಇದು. ಹಾಗೆ ಫ್ರೆಂಡ್ಸ್, ಇಲ್ಲಿ ಬಟ್ಟೆ ಎಲ್ಲ ಇಲ್ಲಿ ಕಿತ್ತಾಕಿದ್ವಿ, ಸ್ವಲ್ಪ ಲೋಡಿಂಗ್ ಜಾಸ್ತಿ ಆಗಿತ್ತು ಅಂತೇಳಿ. ಸೊ ಅದನ್ನು ಅವನು ಜೋಡಿಸ್ಕೊಂತ ಕುತ್ಕೊಂಡಿದ್ದಾನೆ. ಇನ್ನು ಅವನು ಬಟ್ಟೆಗಳೆಲ್ಲ ನೋಡಿ ಎಲ್ಲನೂ ತಂದು ಅವನು ಅಷ್ಟೇ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಸ್ವಲ್ಪ ಫ್ರೆಶ್ ಅಪ್ ಕೂಡ ಆಗಬೇಕು. ಯಾಕೆಂದರೆ ನಾನು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಅವೆಲ್ಲ ಚೆನ್ನಾಗಿ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಂಡಿದ್ದೀನಿ. ನಾವು ಡೈಲಿ ಯಾವ ಥರ ಆಯಿಲ್ ಅಪ್ಲೈ ಮಾಡ್ತೀವಲ್ಲ ಅದೇ ಆಯಿಲ್ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಫ್ರೆಶ್ ಅಪ್ ಆಗಿ ಬರಬೇಕು. ಸೊ ಹಾಗೆ ಇನ್ನು ಇಲ್ಲಾಂದರೆ ನಾವೇನಾದರೂ ಎಣ್ಣೆ ಹಚ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ರೆ ತಲೆನೋವು ಬಂದುಬಿಡುತ್ತೆ. ಸೊ ದಟ್ ಹಾಗಾಗಿ ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ನಾನು ನಿಮಗೆ ಸಿಗ್ತೇನೆ. ಹಾಗೆ ಫ್ರೆಂಡ್ಸ್, ನನ್ನ ಮಗನ ಕೂಡ ಇದ್ದಾನೆ. ನಾನು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಸೊ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ನನ್ನ ದೊಡ್ಡ ಮಗ ಕಿತಾಪತಿ ಮಾಡಿಬಿಟ್ಟ. ನನ್ನ ಮಗನ ಕೈ ಕಚ್ಬಿಟ್ಟಿದ್ದಾನಂತೆ. ಅವನಿಗೆ ಅಷ್ಟು ಗೊತ್ತಾಗಲ್ಲ, ಚಿಕ್ಕವನಲ್ಲ. ಹಾಗಾಗಿ ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನನ್ನ ಮಗನ ಫೇಸ್ ರಿವೀಲ್ನ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿಗೆ ನನ್ನ ಮಗನಿಗೆ 3 months ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ದೊಡ್ಡೆಲ್ಲ ಬೈತಿರ್ತಾರೆ ಫೋಟೋಗಳು ವಿಡಿಯೋ ಮಾಡಬಾರ್ದು, ಫೋಟೋ ತೆಗಿಬಾರ್ದು ಅಂತೇಳಿ. ಸೊ ದಟ್ ಹಾಗಾಗಿ ನಾನು ಜಾಸ್ತಿ ವಿಡಿಯೋನು ಮಾಡ್ಕೊತಾ ಇರಲಿಲ್ಲ. ಒಂದು 3 months ಅಟ್ಲೀಸ್ಟ್ ಒಂದು 3 months ಆಗಲಿ ಪಾಪುಗೆ ಅಂತೇಳಿ. ಸೊ ಇವತ್ತಿಗೆ 3 months ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ನಾನು ಇವತ್ತು ಫೇಸ್ ರಿವೀಲ್ ಕೂಡ ಮಾಡ್ತಾ ಇದ್ದೀನಿ ನನ್ನ ಮಗಂದು. ಹಾಗೆ ಫ್ರೆಂಡ್ಸ್, ನನ್ನ ಮಗ ಪುಟಾಣಿ ಕೈನ ಕಚ್ಬಿಟ್ಟಾನೆ. ದೊಡ್ಡವನು ಜಾಸ್ತಿ ನೋವಾಯಿತು ಅನಿಸುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ನಂದು ಸ್ನಾನನೂ ಕೂಡ ಆಯಿತು. ಇನ್ನು ನನ್ನ ಸಣ್ಣ ಮಗ ಎದ್ಬಿಟ್ಟಿದ್ದ. ಯಾಕೆಂದರೆ ನಾನು ಫೀಡಿಂಗ್ ಮಾಡಿಸುವಾಗ ಅವ್ನು ಫೀಡಿಂಗ್ ಮಾಡಲಿಲ್ಲ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಫೀಡಿಂಗ್ ಮಾಡಿಸ್ಬಿಡೋಣ. ಆಮೇಲೆ ಸ್ನಾನ ಆದಮೇಲೆ ಜಾಸ್ತಿ ಆಟ ಮಾಡಲ್ಲ. ಸ್ವಲ್ಪ ಅವ್ನು ಮಲಗಿದ್ರೆ ತಲೆನೂ ಸಹ ಒಣಗಿಸ್ಕೋಬೋದು. ಹಾಗೆ ಫ್ರೆಂಡ್ಸ್, ಇವಾಗ ಏನಾಯಿತು ಅಂತಂದರೆ ನಾನು ಬಿಸಿಲಿದೆ, ಚೆನ್ನಾಗಿ ಬಿಸಿಲಿದೆ. ಇವತ್ತು ತಲೆ ಸ್ನಾನ ಮಾಡಿಕೊಂಡ್ರೆ ತಲೆನ ಚೆನ್ನಾಗಿ ಒಣಗಿಸ್ಕೋಬೋದು ಅಂಥೇಳಿ ನಾನಂತ ಆ ಥರ ಅಂದ್ಕೊಂಡಿದ್ದೆ. ಬಟ್ ನಾನು ಇನ್ನೇನು ಸ್ನಾನ ಮುಗಿಸ್ಕೊಂಡು ಬರಬೇಕು, ಮಳೆ ಬಂತು ನೋಡಿ, ಜೋರಾಗಿ ಮಳೆ ಬಂತು ಫ್ರೆಂಡ್ಸ್. ಸೊ ಯಪ್ಪ ಇದೇನು ಅಂತ ಅನ್ನಿಸ್ಬಿಡ್ತು. ಅದರಲ್ಲೂ ನನ್ನ ಚಿಕ್ಕ ಮಗ ಎದ್ಬಿಟ್ಟಿದ್ದ. ಆ ಟೈಮಿಗೆ ಫೀಡ್ ಮಾಡು ಅಂದರೆ ಮಾಡಲಿಲ್ಲ. ಬಟ್ ಇವಾಗ ಅವ್ನು ಹಠ ಮಾಡ್ತಾ ಇದ್ದ. ಜೊತೆಗೆ ಇನ್ನು ನನ್ನ ಮಗ ಅಂತೂ ಮಲಗಿಸಿ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಕಚ್ಚಿಬಿಟ್ಟಿದ್ದಾನೆ. ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್. ಹಾಗೆ ಇನ್ನು ಅವನು ಅಲ್ಲಿ ಮಲಗಿಸ್ಬಿಟ್ಟು, ಜೊತೆಗೆ ನನಗೆ ಭಯ ಆಗ್ತಾ ಇದೆ. ಯಾಕೆಂದರೆ ನನ್ನ ದೊಡ್ಡ ಮಗನು ಕೂಡ ಪಕ್ಕದಲ್ಲೇ ಕೂತಿದ್ದಾನೆ. ಆವಾಗಲೇ ಕಚ್ಬಿಟ್ಟಿದ್ನಲ್ವ, ಅವನಿಗೆ ಅಷ್ಟು ಗೊತ್ತಾಗಲ್ಲ ಇನ್ನು. ಹಾಗಾಗಿ ಇನ್ನು ಅವನ ಕಡೆ ನೋಡಿಕೊಂಡು ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಅಲ್ಲೇ ಕೆಳಗಡೆ ಆಟ ಆಡ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಸ್ಕಿನ್ನಿಗೆ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಮೊದಲಿಗೆ ಮಾಯ್ಚರೈಸ್ಡ್ ಕ್ರೀಮ್ನ ಅಪ್ಲೈ ಮಾಡಿ ನಂತರದಲ್ಲಿ ನಾನು ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತೀನಿ, ಫೇಸ್ ಕ್ರೀಮ್ನ. ಸೊ ಇವಾಗ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಕಿಗೂ ಕೂಡ ನಾವು ಫೇಸಿಗೆ ಏನು ಅಪ್ಲೈ ಮಾಡ್ತೀವಲ್ಲ ಕ್ರೀಮು, ಅದನ್ನು ನಾವು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ಕ್ರೀಮೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಇನ್ನು ನನ್ನ ಮಗನಿಗೆ ದೊಡ್ಡವನಿಗೆ ಹೇಳಿ ಕಳಿಸಿದ್ದೀನಿ, ವೀಡಿಯೋ ಮಾಡೋಣ ನೀನು ಚೆನ್ನಾಗಿ ರೆಡಿಯಾಗಿ ಬಾ ಅಂತ. ಸೊ ಅದಕ್ಕೆ ಹೌದಾ ಅಮ್ಮ ಅಂತೇಳಿ ಹೋಗಿದ್ದಾನೆ, ಇಲ್ಲಾಂದರೆ ಮಾತೇ ಕೇಳಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಇಲ್ಲಿ ಲಿಪ್ಟಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ಲಾಗಿ ನನ್ನ ಡೈಲಿ ಯೂಸ್ ಲಿಪ್ಟಿಕ್ ಇದು. ಇವಾಗಂತೂ ಬಾಣಂತಿ ಆಗಿರೋದ್ರಿಂದ ನಾನು ಜಾಸ್ತಿ ಅಪ್ಲೈ ಮಾಡ್ಕೊಳ್ತಾ ಇಲ್ಲ. ಇವನ್ ಈ ವಿಡಿಯೋಗೂ ಅಷ್ಟೇ ನಾನು ಜಾಸ್ತಿ ಅಪ್ಲೈ ಮಾಡ್ಕೊಳ್ತಾ ಇಲ್ಲ. ಇವತ್ತು ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದೆ. ಹಾಗೆ ಫ್ರೆಂಡ್ಸ್, ಇನ್ನು ನೀವು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಫೇಸಿಗೆ ಕ್ರೀಮು. ಮತ್ತು ನನಗೆ ಲಿಪ್ಟಿಕ್ ಅಂತೂ ತುಂಬ ಲೈಟಾಗಿರಬೇಕು. ಈ ಥರ ಲೈಟಾಗಿರಬೇಕು. ತುಂಬ ಡಾರ್ಕಾಗಿ ಸಿಕ್ಕಾಪಟ್ಟೆ ತುಂಬ ಡಾರ್ಕ್ ಅನಿಸಿದ್ರೆ ನಂಗೆ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಲೈಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವತ್ತಿನ ಮೇಕಪ್ ಲುಕ್ ಹೀಗಿದೆ ಫ್ರೆಂಡ್ಸ್. ಇನ್ನು ನನ್ನ ಮಗ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದಾನೆ. ಗುಡ್ಡಲ್ಲಿ. ಹಾಗೆ ಫ್ರೆಂಡ್ಸ್, ಫೈನಲಿ ನನ್ನ ಮಗನ ಫೇಸ್ ರಿವೀಲ್ ಆಯಿತು ನೋಡಿ ಫ್ರೆಂಡ್ಸ್. ನನ್ನ ಮಗ ಸೇಮ್ ನನ್ನ ಫಸ್ಟ್ನೇ ಮಗನ ಥರನೇ ಇದ್ದಾನೆ. ನನ್ನ ದೊಡ್ಡ ಮಗನೂ ಕೂಡ
ಡಿಟ್ಟೋ ಇವನ್ ಥರನೇ ಇದ್ದಿದ್ದು. ಇವನು ಕೂಡ ಹಾಗೆ ಇದ್ದಾನೆ, ಎಲ್ರು ಹೇಳ್ತಿರ್ತಾರೆ. ಇವಂದು ಇಕ್ಷಿತ್, ನನ್ನ ದೊಡ್ಡ ಮಗ ಇಕ್ಷಿತ್ ಹೇಗಿದ್ದಾನೆ ಹಾಗೆ ಇದ್ದಾನೆ ಇವನು ಕೂಡ. ಸ್ವಲ್ಪ ಟ್ವಿನ್ಸ್ ಥರ ಕಾಣ್ತಾರೆ ಅಂತ ಎಲ್ರು ಅಂತ ಹೇಳ್ತಾ ಇರ್ತಾರೆ. ಸೊ ನನಗೂ ಅಷ್ಟೇ ಫ್ರೆಂಡ್ಸ್, ನಾನು ನೋಡಿದ್ನಲ್ಲ ಹಾಗೆ ನನ್ನ ದೊಡ್ಡ ಮಗನ ಫೋಟೋನು ಕೂಡ ಇದೆ. ಹಾಗೆ ಅವನು ಸಹ ಎಷ್ಟೊಂದು ವೀಡಿಯೋಸು ನಾವು ನೋಡ್ತಿದ್ವಲ್ಲ, ನನಗೂ ಹಾಗೆ ಅನಿಸ್ತು. ಸೇಮ್ ನನ್ನ ದೊಡ್ಡ ಮಗನ ಥರನೇ ಇದ್ದಾನೆ, ನೋಡಲಿಕ್ಕೆ ಟ್ವಿನ್ಸ್ ಅನಿಸ್ತಾರೆ ಇಬ್ಬರೂ ದೊಡ್ಡವರಾದರೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಸೇಮ್ ದೊಡ್ಡವನು ಹೇಗಿದ್ದಾನೆ ಹಾಗೇ ಇದ್ದಾನೆ ಎರಡನೇವನು ಕೂಡ. ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಇವಾಗ ಪಾಪುಗೆ 3 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ಅವ್ನು ಸ್ವಲ್ಪ ಕ್ಯೂಟಾಗಿ ಸ್ಮೈಲ್ ಮಾಡೋದು, ಮಾತಾಡೋದು, ಕೂಗಾಡೋದೆಲ್ಲ ಮಾಡ್ತಾ ಇರ್ತಾನೆ. ನೋಡಲಿಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಇವಾಗ ಅವನಿಗೆ ನಾನು ಸ್ವಲ್ಪ ತಲೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ಬಿಸಿಲು ಬಂದಮೇಲೆ ಆಮೇಲೆ ಫೀಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಷ್ಟರಲ್ಲಿ ಅವನಿಗೂ ಕೂಡ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗನ ಫೇಸ್ ರಿವೀಲ್ ಕೂಡ ಮಾಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್, ಮರೀದೇನೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ನಾಳೆ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮಗೆಲ್ರಿಗೂ ಟಾಟಾ, ಬಾಯ್.